ಕುಲ ಚರಿತ್ರವಿನ್ನರ ಮನಸಾರ ಮಾತುನ್ನ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾರ ಹುಣ್ಣಿಮೆ ಅಂಗವಾಗಿ ಖರೀದಿಯಲ್ಲಿ ತೊಡಗಿದ್ದ ರೈತರು, ದುಪ್ಪಟ್ಟು ಬೆಲೆಯಿಂದ ರೈತರು ಕಂಗಾಲು. ಜೈನ ದೀಕ್ಷೆ ಪಡೆದ ದಿಲೀಪ್ ಕುಮಾರ್ ದೋಖಾ, ಜೈ ಸುಬೋಧ್ ಮುನಿರಾಜ್ ನಾಮಕರಣ. ಭಗವಂತನ ಮಾರ್ಗದಿಂದ ಮಾತ್ರ ಜೀವನ ಸುಖಿ, ಜೈ ಸುಬೋಧ್ ಮುನಿರಾಜ್. ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ ಭರವಸೆ ಸಮಿತಿ, ಕಾರ್ಮಿಕರ ಸುರಕ್ಷತೆಗೆ ಒತ್ತು ನೀಡಿ ಟಿಎ ಶರವಣ್. ಆತ್ಮ ಸಾಧನೆಯಿಂದ ಸಮಾಜಕ್ಕೆ ಉಳಿತಾಗಲು ದೀಕ್ಷೆ, ಕೈಲಾಸ್ ಚಂದ್ ಜೈನ್. ಮತ್ತು ಲಿಂಗಸುಗೂರು ತಾಲೂಕಿನ ಕರಡ್ಕಲ್ ಗ್ರಾಮದಿಂದ 3 ಅಪ್ರಾಪ್ತ ಬಾಲಕರು ನಾಪತ್ತೆ. ರೈತರ ಹಬ್ಬ ಕಾರ ಹುಣ್ಣಿಮೆ ಅಂಗವಾಗಿ ರೈತ ಮಿತ್ರ ಎತ್ತುಗಳ ಸಿಂಗಾರಕ್ಕಾಗಿ ರೈತರು ಖರೀದಿಯಲ್ಲಿ ತೊಡಗಿರುವುದು ಕಂಡು ಬಂದಿತ್ತು. ವರ್ಷದಿಂದ ವರ್ಷಕ್ಕೆ ಕೃಷಿ ಸಾಮಗ್ರಿಗಳು ದುಬಾರಿಯಾಗುತ್ತಿವೆ. ರೈತರು ಮಾರುಕಟ್ಟೆಗೆ ಬೇಕಾಗುವ ಸಾಮಾನುಗಳ ಖರೀದಿಗೆ ಬೆಲೆ ಏರಿಕೆ ಬಿಸಿ ಎದುರಿಸುವಂತಾಗಿದೆ. ವರ್ಷವಿಡೀ ಕೃಷಿಯಲ್ಲಿ ಬಳಸಲಾಗುವ ಹಗ್ಗ, ಸಿಂಗಾರದ ಸಾಮಾನುಗಳು ದುಪ್ಪಟ್ಟಾಗಿದ್ದು ಖರೀದಿ ಅನಿವಾರ್ಯತೆಯಲ್ಲಿ ರೈತರು ಸಿಲುಕಿದ್ದಾರೆ. ನಗರದ ಹರಿಹರ ರಸ್ತೆಯಲ್ಲಿ ರೈತರು ಖರೀದಿಯಲ್ಲಿ ತೊಡಗಿದ್ದರು. ಈ ಬಾರಿ ಅವಧಿಗೂ ಮುನ್ನ ಮುಂಗಾರು ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿದ್ದು ರೈತರಲ್ಲಿ ಕೃಷಿ ಕೈ ಹಿಡಿಯುವ ಸಂತಸ ಕಂಡುಬರುತ್ತಿದೆ. 16 ವರ್ಷಗಳ ನಂತರ ಪ್ರಥಮ ಬಾರಿಗೆ ಸರಿಯಾದ ಅವಧಿಗೆ ಮಳೆಯಾಗಿದ್ದು ಬಿತ್ತನೆ ಚಟುವಟಿಕೆಗಳು ಪ್ರಾರಂಭಗೊಂಡಿವೆ. ಬಿತ್ತನೆಗೆ ಸಿದ್ಧವಾಗಿರುವ ರೈತರು ಸಂತಸದ ಕಾರ ಹುಣ್ಣಿಮೆ ಆಚರಿಸಲು ಮುಂದಾಗಿದ್ದರು. ವರ್ಧಮಾನ್ ಸ್ಥಾನಕವಾಸಿ ಜೈನ ಶ್ರಾವಕ ಸಂಘದಿಂದ ಹಮ್ಮಿಕೊಂಡಿದ್ದ ಜೈನ ಭಗವತಿ ದೀಕ್ಷಾ ಮಹೋತ್ಸವದಲ್ಲಿ ಇಂದು ದಿಲೀಪ್ ಕುಮಾರ್ ದೋಖಾ ಅವರು ಜೈನ ಭಗವತಿ ದೀಕ್ಷೆಯನ್ನ ಸ್ವೀಕರಿಸಿದರು. ನಗರದ ರೈತ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆಚಾರ್ಯ ಭಗವಂತ 1008 ಶ್ರೀ ಪಾರ್ಶ್ವಚಂದ್ರಾಜಿ ಅವರು ದೀಕ್ಷೆ ಬೋಧನೆ ಮಾಡಿದರು. ಜೈನ ಧರ್ಮದ ವಿಧಿ ವಿಧಾನಗಳ ಮೂಲಕ ದೀಕ್ಷೆ ಬೋಧನೆಯ ನಂತರ ದಿಲೀಪ್ ಕುಮಾರ್ ದೋಖಾ ಅವರಿಗೆ ಜೈ ಸುಬೋಧ್ ಮುನಿರಾಜ್ ಎಂದು ಮರುನಾಮಕರಣ ಮಾಡಲಾಯಿತು. ದೀಕ್ಷೆ ಸ್ವೀಕರಿಸಿದ ನಂತರ ಮಹೋತ್ಸವನ್ನ ಉದ್ದೇಶಿಸಿ ಮಾತನಾಡಿದ ಜೈ ಸುಬೋಧ್ ಮುನಿರಾಜ್, ಭಗವಂತನ ಮಾರ್ಗದಿಂದ ಮಾತ್ರ ಶಾಶ್ವತ ಹಾಗೂ ಅನಂತ ಸುಖವನ್ನು ಪ್ರಾಪ್ತಿ ಮಾಡಲು ಸಾಧ್ಯ. ಶಾಶ್ವತ ಸುಖ ಪ್ರಾಪ್ತಿಯಾದರೆ ದುಃಖದ ಅನುಭೂತಿಯಾಗುವುದಿಲ್ಲ. ಕರ್ಮದಿಂದ ಮುಕ್ತಿ ಹೊಂದಿ ಅನಂತ ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು. ನನ್ನ ಜೀವನದ ಸ್ವರ್ಣ ದಿನ ಇದಾಗಿದೆ. ಮನುಷ್ಯ ಭಾವ ಪ್ರಾಪ್ತಿ, ಜಿನವಾಣಿ ಕೇಳುವುದು, ಜಿನವಾಣಿಯನ್ನ ಶ್ರದ್ಧೆಯಿಂದ ಪಾಲಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಭಗವಂತನ ಮಾರ್ಗದ ಅನುಸಾರವಾಗಿ ನಡೆದಾಗ ಪ್ರತಿಯೊಬ್ಬರ ಜೀವನ ಕಾಲದಲ್ಲಿ ಅನಂತ ಸುಖವನ್ನ ಅನುಭವಿಸಬಹುದಾಗಿದೆ. ದುಃಖ, ಕೋಪ, ಕಾಮ, ಭೋಗ ಇವೆಲ್ಲ ಕ್ಷಣಿಕ ಸುಖಗಳಾಗಿದ್ದು ನಮ್ಮ ಆತ್ಮ ಸುಖಿಸಬೇಕಾದರೆ ಭಗವಂತನ ವಾಣಿಯಲ್ಲಿ ಶ್ರದ್ಧೆ ಇರಬೇಕು. ಕರ್ಮದಿಂದ ಮುಕ್ತಿ ಹೊಂದಬೇಕು. ನಾನು 58ನೇ ವಯಸ್ಸಿಗೆ ಮುಕ್ತಿ ಪಡೆಯಲು ಸಿದ್ಧನಾಗಿದ್ದೇನೆ. ಆದರೆ 14 ವರ್ಷಕ್ಕೆ ಈ ಕಾರ್ಯಕ್ಕೆ ಮುಂದಾಗಿದ್ದರೆ ಉತ್ತಮವಾಗಿರುತ್ತಿತ್ತು. ಆದರೆ ಮಾತಾಪಿತೃಗಳ ಅನುಮತಿ ಇರದ ಕಾರಣ ತಡವಾಗಿದೆ ಎಂದರು. ನನ್ನ ಸಂಸಾರ ಕಾರ್ಯಗಳನ್ನ ಪೂರ್ಣಗೊಳಿಸಿ ದೀಕ್ಷೆ ಪಡೆಯಬೇಕಾದರೆ 10 ವರ್ಷಗಳು ಬೇಕಾಗಬಹುದಾಗಿತ್ತು. ಆದರೆ ಗುರುಗಳ ಆಶೀರ್ವಾದ ಹಾಗೂ ಅವರ ವಾಣಿಯಿಂದ ಕೇವಲ 2 ವರ್ಷದಲ್ಲಿ ಸಂಸಾರದ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಆನಂದದಿಂದ ಪೂರ್ಣಗೊಂಡಿವೆ. ದೀಕ್ಷೆ ಸಿಕ್ಕಿದ್ದು ನನ್ನ ಪುಣ್ಯವಾಗಿದೆ ಎಂದರು. अभी दीक्षा का मंगल विधान अभी प्रारंभ होगा.
सभी लोग अपने अपने स्थान में बैठे, हाथ जोड़कर मस्तक झुकाकर नूतन मुनिराज जो बनने जा रहे हैं उनके श्री चरणों में बारंबार वंदना करते हुए यही कामना करेंगे कि हमारा भी वो दिन आए कि हम भी आपके पीछे पीछे इसी मार्ग पर प्रभु महावीर के मार्ग में बहनों। हाँ, प्लीज से 2 लाइन अपन साथ में गुनगुनाते हैं। वीरती धर लो एक साथ सैयामीनो सबको तड़पाए, एक लाइन सब बोलना, सबको बोलना है। महावीर तारो पनागे वीरती धर लो वेश प्यारो प्यारो लागे आजो रायचूर वालों सुन लो जरा, क्या कहा? मेरा इतना काम करोगे क्या? मैं पागा कुछ धर्म के बीजों को बोलोगे क्या? परिवार की आज्ञा है, परिवार आज्ञा है। केस चल चेहरे की शोभा इंसान का ये केसों का लूझे तो काले करीमों का लूझे
दीक्षा आज मेरे महावीर का वेश पहने हुए एक नूतन ऐसे नहीं बोलते। परम पूज्य दीक्षित, वेरी गुड। परम पूज्य, अरे एक बार सब बोलो ना, परम पूज्य नूतन मुनिराज जय सुबोध मुनि महाराज साहेब की जय सुबोध मुनिराज की। पढ़ता है तब दीक्षा अच्छी लगती है, लेने की बात नहीं। उसके लाभार्थी आ चुके हैं। प्रवचन हॉल जो होगा, जब ये आ गया, चलो तो बैंकेट हॉल में फंक्शन कार्यक्रम आ गए। प्रवचन हॉल हो गया, रमेश भाई वैद बहुत आगे बढ़ा रहे। अभी बैंकेट हॉल पहले आवे, पहले पावे। बैंकेट हॉल क्या लाभ मिलने वाला है? भगवान की आज्ञा का लाभ मिलेगा। वहां पे स्थान होगा जहां पे पिछले दिन ना जाने कौन कौन सा भोजन बना हो, वैसे अपवित्र स्थान में बात, इस क्षेत्र में रात्रि भोजन नहीं होगा। तीसरी बात, बैंकेट हॉल में उपयोग नहीं होगा। बैंकेट हॉल की बात अलग है, ये भोजनशाला की बात मैंने थोड़ा जल्दी आ गया। बैंकेट हॉल का भी नाम, अब उस डाइनिंग हॉल का नखरा भी 41 लाख रुपया रखा गया है। जैसे भाई ने कहा रात्रि भोजन नहीं होगा। इतने सारे सादरे भक्ति, और उसी क्षेत्र में कभी हमारे गुरुदेव गोचरी ले आ गया नाम डाइनिंग हॉल का। गुरुदेव आप को कर रहा, आप आराम से बैठे, आपके समक्ष शिक्षार्थी अब से आएंगे, सबको दर्शन हो गए। आचार्य गुरुदेव खुद अपने शिष्य के साथ में उनको लेकर आ रहे हैं। आचार्य पार्षद चंद्र सागर महाराज साहब अपने नूतन शिष्य नूतन दीक्षित को अपने साथ लेकर बजा रहे हैं। अरे सबके हाथ मस्तक पे हो, मस्तक पे। सभी विराज जाए, सभी विराज। ಈ ಸಂದರ್ಭದಲ್ಲಿ ವಿವಿಧೆಡೆಯಿಂದ ಆಗಮಿಸಿದ್ದ ಜೈನ ಮುನಿಗಳು, ಸಂಘದ ಅಧ್ಯಕ್ಷ ಶ್ರೇಣಿಕರಾಜ್, ನರೇಂದ್ರ ಮೋತಾ ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಂದ ಜೈನ ಬಂಧುಗಳು, ಸಂಘದ ಪದಾಧಿಕಾರಿಗಳು, ಜೈನ ಸಮುದಾಯದ ಮುಖಂಡರು, ಮಹಿಳೆಯರು ಭಾಗಿಯಾಗಿದ್ದರು. ಕರ್ನಾಟಕ ವಿಧಾನ ಪರಿಷತ್ ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷ ಟಿ.ಎ. ಶರವಣ್ ಹಾಗೂ ಸಮಿತಿಯ ಸದಸ್ಯರ ತಂಡವು ಬುಧವಾರ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಗೋಲ್ಡ್ ಮೈನ್ ಕಂಪನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಚಿನ್ನದ ಗಣಿಯ ಲೋಹ ವಿಭಾಗಕ್ಕೆ ತೆರಳಿ ಖುದ್ದು ವೀಕ್ಷಣೆ ನಡೆಸಿದರು. ಲೋಹ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದ ವಿಧಾತ್ರಿ ಅವರು ಚಿನ್ನ ಸಂಸ್ಕರಣೆಯ ವಿಧಿವಿಧಾನಗಳ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಿದರು. ಬಳಿಕ ಕಂಪನಿಯ ಸಭಾಂಗಣದಲ್ಲಿ ಸಭೆ ನಡೆಯಿತು. ಕಂಪನಿಯಲ್ಲಿ ಪ್ರಗತಿ ಕಾರ್ಯ ನಡೆಯುವ ವೇಳೆ ಮಸೀನದಲ್ಲಿದ್ದ ಒಬ್ಬ ವ್ಯಕ್ತಿಯು ಪ್ರಾಣ ಕಳೆದುಕೊಂಡರು. ಇವರ ಕುಟುಂಬದವರಿಗೆ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಮೃತನ ಪತ್ನಿಗೆ ಮ್ಯಾನೇಜರ್ ದರ್ಜೆಯ ಹುದ್ದೆ ಕೆಲಸ ಕೊಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು. ಇದೇ ವೇಳೆ ಸಮಿತಿಯ ಅಧ್ಯಕ್ಷರಾದ ಟಿ.ಎ. ಶರವಣ್ ಅವರು ಮಾತನಾಡಿ, ಇನ್ನು ಮುಂದೆ ಇಂತಹ ಕೈ ಘಟನೆಗಳು ಮರುಕಳಿಸದ ಹಾಗೆ ಹಟ್ಟಿ ಗೋಲ್ಡ್ ಮೈನ್ ಕಂಪನಿ ನಿಯಮಿತದ ನೌಕರರ ಜೀವ ಸುರಕ್ಷತೆಗೆ ಗಮನ ಹರಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಂಪನಿಯಲ್ಲಿ ಕೆಲಸದ ವೇಳೆ ಪ್ರಾಣ ಕಳೆದುಕೊಂಡ ಸಂತ್ರಸ್ತರಿಗೆ ಇನ್ನು ಮುಂದೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಲು ಕರ್ನಾಟಕ ವಿಧಾನ ಪರಿಷತ್ತಿನ ಭರವಸೆಗಳ ಸಮಿತಿ ಸೂಚನೆ ನೀಡುತ್ತಿದೆ. ಸಭೆಯಲ್ಲಿ ಚರ್ಚೆಯಾಗಿದೆ ಎಂದು ಉಲ್ಲೇಖಿಸಿ 25 ಲಕ್ಷ ರೂಪಾಯಿ ಕೊಡಲು ಬೋರ್ಡ್ಗೆ ಶಿಫಾರಸು ಮಾಡಲು ಕ್ರಮ ವಹಿಸಬೇಕು ಎಂದು ಸಮಿತಿಯ ಸದಸ್ಯರು ಇದೇ ವೇಳೆ ಸೂಚನೆ ನೀಡಿದರು. ಕಂಪನಿಯ ಆವರಣದಲ್ಲಿ ಹಾಸ್ಪಿಟಲ್ ಸದ್ಯದ ಪರಿಸ್ಥಿತಿಯಲ್ಲಿ ಸರಿ ಇಲ್ಲ, ಇದು ಬದಲಾಗಬೇಕು. ನೌಕರರಿಗೆ ಎಲ್ಲಾ ರೀತಿಯ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಈಗಿರುವ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಬೇಕು ಎಂದು ಅಧ್ಯಕ್ಷರು ಎಂಡಿ ಅವರಿಗೆ ನಿರ್ದೇಶನ ನೀಡಿದರು. ಕಂಪನಿಯ ಹೊರಗುತ್ತಿಗೆ ನೌಕರರಿಗೆ ಮಾನವ ಸಂಪನ್ಮೂಲ ಸಂಸ್ಥೆಗಳಿಂದ ಸರಿಯಾಗಿ ವೇತನ ಪಾವತಿಯಾಗುವಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದ ಅಧ್ಯಕ್ಷರು, ಇದುವರೆಗೆ ಕಂಪನಿಯು ಹೊರಗುತ್ತಿಗೆ ನೌಕರರ ವೇತನಕ್ಕಾಗಿ ಮಾನವ ಸಂಪನ್ಮೂಲ ಸಂಸ್ಥೆಗಳಿಗೆ ಹಣ ಸಂದಾಯ ಮಾಡಿದ ಬಗ್ಗೆ ವಿವರವಾದ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿಯ ನಿಯಮಿತದಲ್ಲಿ ಪ್ರತಿ ವರ್ಷ ಅಂದಾಜು 1600 ಕೆಜಿ ಬಂಗಾರ ಉತ್ಪಾದನೆ ಆಗುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ. ಇಲ್ಲಿಯ ಉತ್ಪಾದನೆಯಾದ ಚಿನ್ನ ಮಾರಾಟವು ಪಾರದರ್ಶಕವಾಗಿ ನಡೆಯಬೇಕು. ಓಪನ್ ಮಾರ್ಕೆಟ್ನಲ್ಲಿ ಟೆಂಡರ್ ಮಾಡಿ ಟೆಂಡರ್ ವಿವರಗಳನ್ನು ಹೆಚ್ಚಿಗೆ ಪ್ರಚುರಪಡಿಸಿ ನೈಜ ಚಿನ್ನದ
ಏಜೆನ್ಸಿ ಮಾರಾಟಗಾರರು ಭಾಗಿಯಾಗುವ ಹಾಗೆ ಟೆಂಡರ್ ಪ್ರಕ್ರಿಯೆ ಶಿಸ್ತುಬದ್ಧವಾಗಿ ನಡೆಯಬೇಕು, ಈ ಹರಾಜಿಗೆ ಕ್ರಮ ವಹಿಸಬೇಕು ಎಂದು ಕಂಪನಿಯ ಎಲ್ಲಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಸಭೆಯಲ್ಲಿ ನಿರಾಣಿ ಹನುಮಂತಪ್ಪ ರುದ್ರಪ್ಪ, ಪ್ರತಾಪ್ ಸಿಂಹ ನಾಯಕ್, ಡಿಎಸ್ ಅರುಣ, ಕೆಎಸ್ ನವೀನ್, ಮಂಜುನಾಥ್ ಭಂಡಾರಿ, ತಿಪ್ಪಣ್ಣಪ್ಪ ಕಮಕನೂರು, ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಕೆಆರ್ ಮಹಾಲಕ್ಷ್ಮಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕಿ ಶಿಲ್ಪಾ ಸೇರಿದಂತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಹಟ್ಟಿ ಗೋಲ್ಡ್ ಮೈನಿಂಗ್ ಕಂಪನಿಯ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. 300 ಕಾಪುಲ ಚರಿತ್ರವಿನ್ನರ ಮನಸಾರ ಮಾತುನ್ನ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ. ಕಾಪುಲ ಚರಿತ್ರವಿನ್ನರ ರೈತ ಬಂಧುಗಳು, ಸಾರ್ವಜನಿಕರು ಬನ್ನಿ ಭಾಗವಹಿಸಿ ಹಬ್ಬವನ್ನು ಯಶಸ್ವಿಗೊಳಿಸಿ. ಸಾಯ 300 ಕಾಪು ಸಮಾಜದ ವತಿಯಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ಹಬ್ಬಕ್ಕೆ ಸರ್ವರಿಗೂ ಆದರದ ಸ್ವಾಗತ. ಕಾಪುಲ ಚರಿತ್ರವಿನ್ನರ ಮನಸಾರ ಸ್ವಾಗತ ಕೋರುವವರು ಶ್ರೀ ಎಸ್ ಸಂಜೀವ್ ರೆಡ್ಡಿ, ಬಿಜೆಪಿ ಯುವ ನಾಯಕರು, ಮಕ್ತಾಲ್ಪೇಟ್, ವಾರ್ಡ್ ನಂಬರ್ 25, ರಾಯಚೂರು. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. 12 ವರ್ಷಗಳ ಕಾಲ ಅಮೆರಿಕದಲ್ಲಿ ಔಷಧಿ ತಯಾರಿಕಾ ಕಂಪನಿಯನ್ನ ನಡೆಸಿ ಬೆಂಗಳೂರಿನಲ್ಲಿದ್ದು ಇದೀಗ ಸಂಸಾರದಿಂದ ಮುಕ್ತಿ ಹೊಂದಿ ತಮ್ಮ ಆತ್ಮ ಸಾಧನೆಯಿಂದ ಎಲ್ಲರಿಗೂ ಒಳಿತಾಗಲಿ ಎಂಬ ಉದ್ದೇಶದಿಂದ ದೀಕ್ಷೆಯನ್ನು ಪಡೆದ ದಿಲೀಪ್ ಕುಮಾರ್ ದೋಖಾ ಅವರು ಮೋಕ್ಷ ಮಾರ್ಗದ ಕಡೆಗೆ ಹೊರಟಿದ್ದಾರೆ ಎಂದು ವರ್ಧಮಾನ್ ಸ್ಥಾನಕವಾಸಿ ಜೈನ ಶ್ರಾವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಕೈಲಾಶ್ ಚಂದ್ ಜೈನ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಇಡೀ ಆಸ್ತಿ ಸಂಸಾರ ಜೀವನವನ್ನ ತ್ಯಜಿಸಿ ದಿಲೀಪ್ ಕುಮಾರ್ ದೋಖಾ ಅವರು ದೀಕ್ಷೆ ಪಡೆದಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಅವರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದರು. ವರ್ಷದಲ್ಲಿ 8 ತಿಂಗಳುಗಳ ಕಾಲ ಪಾದರಕ್ಷೆಗಳಿಲ್ಲದೆ, ಕೊಡೆ ಇಲ್ಲದೆ, ಹಣವನ್ನು ಮುಟ್ಟದೆ ನಿರಂತರ ಪಾದಯಾತ್ರೆಯನ್ನು ಮಾಡುತ್ತಾರೆ. ಉಳಿದ 4 ತಿಂಗಳುಗಳ ಕಾಲ ಚಾತುರ್ಮಾಸದಲ್ಲಿ ಒಂದೇ ಕಡೆ ಇರುತ್ತಾರೆ. ಕುಮಾರ್ ಜಿ ಧೋಕಾರ್ ಅವರು ರಾಯಚೂರಿನಲ್ಲಿ, ಕನ್ನಡ ನಾಡಿನ ಸ್ವರ್ಗ ರಾಯಚೂರು, ಇದರಲ್ಲಿ ಅವರು ಹುಟ್ಟಿ ಬೆಳೆದು ಇದೇ ತಮ್ಮ ಜೀವನವನ್ನು ರಾಯಚೂರಿನಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಗಿಸಿ ದೇಶ ವಿದೇಶಗಳಲ್ಲಿ, ಅಮೆರಿಕಾದಲ್ಲೂ ಸಹ 12 ವರ್ಷಗಳ ಕಾಲ ಮೆಡಿಕಲ್ ತಯಾರಿಕೆ, ಔಷಧಿಗಳ ತಯಾರಿಕೆಯ ಒಂದು ವ್ಯವಸಾಯವನ್ನು ಮಾಡಿ ಬೆಂಗಳೂರಿನಲ್ಲಿ ವಾಸ ಮಾಡಿ ಈಗ ಅವರು ಎಲ್ಲವನ್ನೂ ಇದ್ದು ಸರ್ವಸ್ವವನ್ನು ತ್ಯಾಗವನ್ನು ಮಾಡಿ ತಮ್ಮ ಕುಟುಂಬಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿಗೆ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆದಾಯಕ್ಕೆ ತ್ಯಾಗ ಮಾಡಿದ್ದಾರೆ, ಮಕ್ಕಳು ಮರಿ ಎಲ್ಲರಿಗೂ ತ್ಯಾಗವನ್ನು ಮಾಡಿ ತಾವು ಮೋಕ್ಷ ಮಾರ್ಗಕ್ಕೆ ತಮ್ಮ ಸಾಧನೆಯನ್ನು ಮುಟ್ಟಲಿ ಅನ್ನುವಂಥ ಒಂದು ಧ್ಯೇಯದಿಂದ ಅವರು ಇಡೀ ಸಂಸಾರವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತಿನ ದಿನ ಅವ್ರಿಗೆ ಯಾರು ತಂದೆ ಇಲ್ಲ, ತಾಯಿ ಇಲ್ಲ, ಮಗ ಇಲ್ಲ, ಮಕ್ಕಳಿಲ್ಲ, ಯಾವ ಇಷ್ಟ ಇಲ್ಲ. ನಾವು ಸಹ ಅವ್ರಿಗೇನು ಆಗಬೇಕಾಗಿಲ್ಲ. ನೀವು ಯಾವ ರೀತಿಯಾಗಿ ಭಕ್ತಾದಿಗಳು ಇರ್ತೀರಿ ಅದೇ ರೀತಿ ನಾವು ಸಹ ಭಕ್ತಾದಿಗಳಾಗಿ ನಮ್ಮನ್ನು ಅವ್ರು ನೋಡ್ತಾರೆ. ತುಂಬ ಉತ್ಕೃಷ್ಟ ಭಾವನೆಯಿಂದ ಅವರು ತ್ಯಾಗವನ್ನು ಮಾಡಿ ಈ ಒಂದು ದೇಶಕ್ಕೆ ಒಳ್ಳೆಯದಾಗಲಿ, ತಮ್ಮ ಒಂದು ಆತ್ಮ ಸಾಧನೆಯಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡುವಂಥ ಉದ್ದೇಶದಿಂದ ಹೊರಟಿದ್ದಾರೆ. ಅವರು ರಾಯಚೂರು ನಿವಾಸಿಗಳು ಮುಖ್ಯವಾಗಿ ಹೇಳೋದಾದರೆ ಹೊಸ ಹೆಸರು ಜೈ ಸುಬೋಧ ಮುನಿಜಿ. ಸುಬೋಧ ಅಂದರೆ ಒಳ್ಳೆಯ ಬೋಧನೆಯನ್ನು ಮಾಡುವಂಥ ಒಂದು ಲಕ್ಷಣದ ಹೆಸರು, ಅದನ್ನು ಹೇಳಿದ್ದಾರೆ. ಇವತ್ತಿಂದ ಅವ್ರಿಗೆ ದಿಲೀಪ್ ಕುಮಾರ್ ಜಿ ಧೋಖಾ ಅಂತ ಯಾರೂ ಹೇಳಲ್ಲ, ಅವ್ರಿಗೆ ಜೈ ಸುಬೋಧ ಮುನಿಜಿ, ಜೈ ಸುಬೋಧ ಮುನಿಜಿ ಅಂಥೇಳಿ ಅವ್ರಿಗೆ ಹೆಸರಿಟ್ಟಿದ್ದಾರೆ. ಆಶ್ರಮದಲ್ಲಿ ಇರೋದಿಲ್ಲ. ವರ್ಷದಲ್ಲಿ 8 ತಿಂಗಳ ಕಾಲ ಪಾದಯಾತ್ರೆಯಿಂದ ಚಪ್ಪಲಿಯನ್ನು ಇಲ್ಲದೆ, ಛತ್ರಿಯನ್ನು ಹಿಡಿಯದೆ, ಯಾವುದೇ ಒಂದು ಹಣಕಾಸನ್ನು ಮುಟ್ಟದೆ ಅವರು ತಮ್ಮದೇ ಆದಂಥ ಒಂದು ಧ್ಯೇಯ ಧರ್ಮದ ಒಂದು ದೃಷ್ಟಿಯಿಂದ ಹೋಗ್ತಾರೆ. ಮತ್ತು 4 ತಿಂಗಳ ಕಾಲ ಚಾತುರ್ಮಾಸ ಅಂತ ಹೇಳ್ತೀವಿ. ಚಾತುರ್ಮಾಸದಲ್ಲಿ ಮಳೆ ಬಂದು ಕ್ರಿಮಿಕೀಟಗಳ ಉತ್ಪತ್ತಿ ಜಾಸ್ತಿ ಆಗುವುದರಿಂದ ಒಂದೇ ಕಡೆ ಇರುವಂಥ ವ್ಯವಸ್ಥೆಯನ್ನು ಭಗವಂತನು ಸೃಷ್ಟಿದ ನಮ್ಮ ಸಮುದಾಯದಲ್ಲೂ ಹೇಳ್ತಾರೆ, ಎಲ್ಲದರಲ್ಲೂ ಹೇಳ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿನೂ ಅದೇ ಹೇಳ್ತದೆ. 4 ತಿಂಗಳು ಚಾತುರ್ಮಾಸ, ಆಮೇಲೆ 8 ತಿಂಗಳು ಪ್ರವಾಸ. ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ರಿಶ್ತೆದಾರ್ ಯಾರು, ಬಂಧು ಬಾಂಧವರು ಇಲ್ಲ, ಯಾರೂ ಇಲ್ಲ. ಎಲ್ಲರೂ ಪ್ರಪಂಚನೇ ಇದು ಸೃಷ್ಟಿಯಲ್ಲಿ ಇರುವಂಥ ಒಂದು, ಅಂದರೆ ನಾವು ಹೇಳುವಂಥ ಭಾಷೆಯಲ್ಲಿ ಹೇಳಬೇಕಾದ್ರೆ 5 ಇಂದ್ರಿಯಗಳಿದೆ ನಮಗೆ. ಒಂದು ಪಂಚೇಂದ್ರಿಯಗಳು, ಸ್ಪರ್ಶ ಮಾಡೋದು, ರಸನ, ನಾಲಿಗೆ, ರುಚಿ ಮತ್ತು ಮಾತಾಡೋದು. 3ನೇದು ಮೂಗು, ವಾಸನೆಯನ್ನು ನೋಡೋದು ಮತ್ತು ಅದನ್ನು ಅನುಭವ ಮಾಡೋದು. 4ನೇದು ಚಕ್ಷು ಇಂದ್ರಿಯ, ಕಣ್ಣುಗಳಲ್ಲಿ ಅವರು ನೋಡುವಂಥದ್ದು. 5ನೇದು ಶ್ರೋತೇಂದ್ರಿಯ, ಅದು ಕಿವಿನಲ್ಲಿ ನೋಡುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲದಕ್ಕೂ ವ್ಯಾಮೋಹವನ್ನು ಬಿಟ್ಟು ಪಶು ಪಕ್ಷಿಗಳಿಗೆ ಆಗಲಿ, ಮಾನವರಿಗೆ ಆಗಲಿ ಮತ್ತು ಇನ್ನು ಈ ಸಸ್ಯಗಳಿಗೂ ಸಹ ಅವರು ಪ್ರಾಣ ಇದೆ. ಅದಕ್ಕೋಸ್ಕರ
ಅದರಲ್ಲೂ ಸಹ ಅವರು ಹಿಂಸೆಯನ್ನು ಮಾಡೋದಿಲ್ಲ, ಅದನ್ನು ಹಿಂಸೆಯನ್ನು ಪಾಲನೆಯನ್ನು ಮಾಡ್ತಾರೆ. ರಾತ್ರಿ ಹೊತ್ತು ದೀಪವನ್ನು ಹಾಕೋದಿಲ್ಲ, ಮೈಕನ್ನು ಯೂಸ್ ಮಾಡೋದಿಲ್ಲ. ಅವ್ರ ಮಟ್ಟಿಗೆ ಅವ್ರ ಹತ್ರ ನಾವುಗಳು ಮಾಡ್ಬೋದು ಸಂಸಾರದಲ್ಲಿ ಇರುವಂಥವ್ರು. ಅವರು ನನ್ನ ಹೆಸರು ಕೈಲಾಸ್ ಚಂದ್ ಜೈನ್ BA. ನಾನು ಅಖಿಲ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ಇದೇ ವೇಳೆ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಹುಟ್ಟಿ ಇಂದು ಲೋಕ ಕಲ್ಯಾಣಕ್ಕಾಗಿ ದೀಕ್ಷೆ ಪಡೆದು ಸಂಸಾರ ಆಸ್ತಿಯನ್ನ ತ್ಯಾಗ ಮಾಡಿದ ದಿಲೀಪ್ ಕುಮಾರ್ ದೋಖಾ ಅವರ ದೀಕ್ಷೆಯ ಪಡೆಯುವ ನಿರ್ಧಾರ ಎಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ರಾಯಚೂರಿನಲ್ಲಿ 5ನೇ ದೀಕ್ಷಾ ಮಹೋತ್ಸವ ಇದಾಗಿದ್ದು, ದೀಕ್ಷೆ ಎಂದರೆ ಬಹಳ ಕಠಿಣವಾದದ್ದಾಗಿದೆ. ಅದರಂತೆ ಸಿಂಧನೂರಿನಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಅವರು ಉಳಿಯಲಿದ್ದು, ಮುಂದೆ ದೊಡ್ಡ ದೀಕ್ಷೆಯು ಅವರಿಗೆ ನೀಡಲಾಗುತ್ತದೆ ಎಂದರು. ನಮಸ್ಕಾರ, ನಾನು ಕಮಲ್ ಕುಮಾರ್ ಅಂತೇಳಿ. ಇದು ನಮ್ಮ ಭಾಳ ಹೆಮ್ಮೆದ ವಿಷಯ. ರಾಯಚೂರಲ್ಲಿ ಹುಟ್ಟಿದ್ದ ನಮ್ಮ ದಿಲೀಪ್ ದೋಖಾ ಅವರು ಆ ದೀಕ್ಷಾ ಅಂದರೆ ನಮ್ಮಲ್ಲಿ ಭಾಳ ಕಠಿಣ. ಬೇರೆ ಸಮಾಜದಂಗೆ ಹಂಗಿಲ್ಲ, ಇಲ್ಲಿ ನಡ್ಕೊಂಡು ಹೋಗ್ಬೇಕು, ರೊಕ್ಕ ಮುಟ್ಟಲ್ಲ, ಅವ್ರ ಮಠ ಇಲ್ಲ, ಮನೆ ಇಲ್ಲ, ನಮಗೆ ನಮ್ಮ 7,000 ಇಲ್ಲದಂಗೆ. ಸೊ ಇದು ಭಾಳ ಹೆಮ್ಮೆದ ವಿಷಯ. ಇನ್ನೊಂದು ಹೇಳ್ತೀನಿ ನಿಮಗೆ, ಅವರು ಭಾಳ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇದ್ದರು. ಅವರು ಅಮೆರಿಕಲ್ಲಿ ಬಿಸ್ನೆಸ್ ಮಾಡ್ತಿದ್ರು, ಫ್ಯಾಕ್ಟ್ರಿ ಇತ್ತು ಅವ್ರದ್ದು. ಅವು ಎಲ್ಲ ತ್ಯಾಗ ಮಾಡಿ 3 ಮಕ್ಕಳಿಗೆ ಲಗ್ನ ಮಾಡಿಸಿ, ಅವು ಫರ್ಮ್ ಏನಿತ್ತು ಅವ್ರದ್ದು ಪಾರ್ಟ್ನರ್ಶಿಪ್ಗೆ ಕೊಟ್ಟು, ಅವ್ರ ರೊಕ್ಕ ಒಂದು 10-15 ಕೋಟಿ ಏನಿತ್ತು ಅದನ್ನು ಎಲ್ಲ ಡಿವೈಡ್ ಮಾಡಿ ಕೊಟ್ಬಿಟ್ಟು ಈಗ ಪ್ಯೂರ್ ದೀಕ್ಷಾ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಗುರುಗಳಂತ ಆಗ್ತಾರೆ. ಅವ್ರ ಹೆಸರನ್ನು ಚೇಂಜ್ ಆಗಿದೆ ಈಗ. ಮತ್ತು ಅವರು ನಡ್ಕೊಂಡು ಹೋಗ್ಬೇಕು, ನಡ್ಕೊಂತಿರ್ಬೇಕು. ನಮ್ಮ ಬೇರೆ ಧರ್ಮದಂಗ ಮಠ ಗಿಟ ಏನಿಲ್ಲ, ಅದು ನಡ್ಕೊಂಡು ಪ್ರಚಾರ ಮಾಡ್ಕೊಂಡು ಹೋಗ್ಬೇಕು. ಇದು ನಮ್ಮದು ಮೋಸ್ಟ್ಲಿ ಒಂದು 5ನೇ ದೀಕ್ಷಾ ಆಗೋದು. ಈ ದೀಕ್ಷಾ ಹತ್ರ ಭಾಳ ಪುಣ್ಯ ಕೆಲಸ ಅಂತಾರ. ಈ ನಮ್ಮ ರಾಯಚೂರು ಅವ್ರದ್ದು ಭಾಗ್ಯ. ನಾವು ಮಾತಾಡುವಾಗ ನಮ್ಮ ರೂಮ್ಡ ಕಡಾಕ್ಬಿಡ್ತದ, ಅಷ್ಟು ಪವರ್ಫುಲ್ ಇದೆ ಇದು. ನಮ್ಮಲ್ಲಿ ಲಗದು ಅಲ್ಲಲ್ಲ, ಇದು ಸಣ್ಣ ದೀಕ್ಷಾನೇ ದೊಡ್ಡದು. ಇದು ಇನ್ನೊಂದು ಫಾರ್ಮೆಟಿಗೆ ಒಂದು ದೀಕ್ಷಾ ಮಾಡ್ತಾರೆ, ಅದಕ್ಕೆ ದೊಡ್ಡ ಅಂತ ಅಂತಾರೆ. ಅದು ಮೋಸ್ಟ್ಲಿ ದಾರಿಯಲ್ಲಿ ಸಿಂಧೂರು ಹೋಗ್ತಾರೆ ಅವರು. ಸಿಂಧೂರು ಚಾತುರ್ಮಾಸ ಇದೆ, ನಡುವ ಇಲ್ಲಿನ ಮಾಡ್ತಾರೆ, ಸಿಂಧೂರು ಮಾಡ್ತಾರೆ ಅವರು. ಕಮಲ್ ಕುಮಾರ್ ರೀ ಜೈನ್. ಒಂದೇ ಗ್ರಾಮದ 3 ಜನ ಅಪ್ರಾಪ್ತರು ನಾಪತ್ತೆಯಾಗಿರುವ ಘಟನೆ ಲಿಂಗಸೂಗೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲಿ ನಡೆದಿದೆ. ಕರಡಕಲ್ ಗ್ರಾಮದ 14 ವರ್ಷದ ಮಂಜುನಾಥ್ ಪರ್ಸಪ್ಪ ಬ್ಯಾಗಿ, 14 ವರ್ಷದ ರೋಹಿತ್ ಗದ್ದೆಪ್ಪ ಭಜಂತ್ರಿ ಹಾಗೂ 16 ವರ್ಷದ ಪ್ರಜ್ವಲ್ ಗದ್ದೆಪ್ಪ ನಾಪತ್ತೆಯಾದ ಬಾಲಕರು ಎಂದು ಹೇಳಲಾಗುತ್ತಿದೆ. ಲಿಂಗಸೂಗೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯಾದ ಬಾಲಕರ ಪಾಲಕರು ದೂರು ನೀಡಿದ್ದಾರೆ. ಜೂನ್ 6ರಂದು ಸಂಜೆ 7 ಗಂಟೆಗೆ ಮನೆಯಿಂದ ಹೊರಗಡೆ ಹೋಗಿ ಬರುವುದಾಗಿ ಹೇಳಿ ವಾಪಸ್ ಬಂದಿಲ್ಲ. ಅಂದು ಇಡೀ ಗ್ರಾಮದಲ್ಲಿ ಹುಡುಕಾಟ ನಡೆಸಿದರೂ ಪತ್ತೆಯಾಗಿಲ್ಲ. ಕರಡಕಲ್ ಗ್ರಾಮ ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಡುಕಾಟ ನಡೆಸಲಾಗಿದೆ, ಬಾಲಕರು ಪತ್ತೆಯಾಗಿಲ್ಲ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರ ಹುಣ್ಣಿಮೆ ಅಂಗವಾಗಿ ಖರೀದಿಯಲ್ಲಿ ತೊಡಗಿದ್ದ ರೈತರು, ದುಪ್ಪಟ್ಟು ಬೆಲೆಯಿಂದ ರೈತರು ಕಂಗಾಲು. ಜೈನ ದೀಕ್ಷೆ ಪಡೆದ ದಿಲೀಪ್ ಕುಮಾರ್ ದೋಖಾ, ಜೈ ಸುಬೋಧ್ ಮುನಿರಾಜ್ ನಾಮಕರಣ. ಭಗವಂತನ ಮಾರ್ಗದಿಂದ ಮಾತ್ರ ಜೀವನ ಸುಖಿ, ಜೈ ಸುಬೋಧ್ ಮುನಿರಾಜ್. ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ ಭರವಸೆ ಸಮಿತಿ, ಕಾರ್ಮಿಕರ ಸುರಕ್ಷತೆಗೆ ಒತ್ತು ನೀಡಿ TA ಶರವಣ್. ಆತ್ಮ ಸಾಧನೆಯಿಂದ ಸಮಾಜಕ್ಕೆ ಉಳಿತಾಗಲು ದೀಕ್ಷೆ, ಕೈಲಾಸ್ ಚಂದ್ ಜೈನ್. ಮತ್ತು ಲಿಂಗಸೂಗೂರು ತಾಲೂಕಿನ ಕರಡಕಲ್ ಗ್ರಾಮದಿಂದ 3 ಅಪ್ರಾಪ್ತ ಬಾಲಕರು ನಾಪತ್ತೆ. ಇಲ್ಲಿಗೆ ಮೆಗಾ ನ್ಯೂಸ್ ಮುಕ್ತಾಯವಾದವು. ಮುಂದಿನ ಮೆಗಾ ನ್ಯೂಸ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.